ಅಯ್ಯೋ ಮಗಳೇ, ನಮ್ಮನ್ನ ಬಿಟ್ಟು ಹೋಗ್ಬಿಟ್ಯಾ. ಒಂದೇ ಒಂದು ಸಲ ಕಣ್ಣು ಬಿಡಮ್ಮ. ಮಡಿಲಲ್ಲೇ ಪ್ರಾಣ ಬಿಟ್ಟ ಪುಟ್ಟ ಕಂದಮ್ಮನ ಬಳಿ ಹೆತ್ತವರ ಗೋಳಾಟ. ಈತ ಟ್ರಾಫಿಕ್ ಪೊಲೀಸರ ವಿರುದ್ಧ ಸ್ಥಳೀಯರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆಯಲ್ಲೇ. ಹೌದು, ಟ್ರಾಫಿಕ್ ಪೊಲೀಸರು ಮಾಡಿದ ಒಂದೇ ಒಂದು ಎಡವಟ್ಟು ಇವತ್ತು ಚಿಕ್ಕ ಮಗುವಿನ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಹೆತ್ತವರ ಮಡಿಲಲ್ಲಿ ನಕ್ಕು ನಲಿಯಬೇಕಿದ್ದ ಕಂದಮ್ಮ ಅಮ್ಮನ ಮಡಿಲಲ್ಲೇ ಪ್ರಾಣ ಬಿಟ್ಟಿದೆ. ಹಾಗಾದ್ರೆ ಏನಿದು ಘಟನೆ? ಟ್ರಾಫಿಕ್ ಪೊಲೀಸ್ ಮಾಡಿದ ಎಡವಟ್ಟಾದ್ರೂ ಏನು? ನೋಡ್ಕೊಂಡು ಬರೋಣ ಬನ್ನಿ. ಮಂಡ್ಯದಲ್ಲಿ ನಡೆದ ಈ ಘಟನೆಯಿಂದ ರಾಜ್ಯಾದ್ಯಂತ ಪೊಲೀಸರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಟ್ರಾಫಿಕ್ ಪೊಲೀಸರು ಕೊಂಚ ಇವತ್ತು ಮಾನವೀಯತೆಯನ್ನ ಮೆರೆದಿದ್ರೆ ಎಂದು ಈ ಮಗುವಿನ ಪ್ರಾಣ ಉಳಿತಾ ಇತ್ತು. ಅದೆಲ್ಲವೂ ಈಗ ಕೈ ಮೀರಿ ಮಗುವಿನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಹೌದು, ಮಗು ಋತಿಕ್ಷಾಗೆ ನಾಯಿ ಕಚ್ಚಿದ್ದರಿಂದ ತಂದೆ ತಾಯಿ ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಹೆಲ್ಮೆಟ್ ತಪಾಸಣೆಗಾಗಿ ಸ್ವರ್ಣಚಂದ್ರ ಬಳಿ ಸಂಚಾರಿ ಠಾಣೆ ಪೊಲೀಸರು ಬೈಕ್ ಅನ್ನ ಅಡ್ಡಗಟ್ಟಿದ್ದಾರೆ. ಮಗುವಿಗೆ ಹುಷಾರಿಲ್ಲ, ನಾಯಿ ಕಚ್ಚಿದೆ ಅಂತ ಹೇಳಿದೆ. ನಂತರ ಒಬ್ರು ಪೊಲೀಸರು ಹೋಗು ಅಂತಾನು ಹೇಳಿದ್ರು. ಆಗ ನಾನು ಬೈಕ್ ಅನ್ನ ಮುಂದೆ ಚಲಾಯಿಸಿದೆ. ನಂತರ ಸ್ವಲ್ಪ ಮುಂದೆ ಇದ್ದ ಮತ್ತೊಬ್ಬ ಪೊಲೀಸ್ ನನ್ನ ಬೈಕ್ ಅನ್ನ ಹಿಡಿದುಕೊಂಡ್ರು. ಇವರು ನನ್ನ ಬೈಕ್ ಹಿಡಿದುಕೊಂಡಿದ್ದರಿಂದ ನಿಯಂತ್ರಣ ತಪ್ಪಿ ಮಗು ರಸ್ತೆಗೆ ಬಿತ್ತು. ಆಗ ಹಿಂದೆ ಬರ್ತಿದ್ದ ಟೆಂಪೋ ನನ್ನ ಮಗುವಿನ ಮೇಲೆ ಹರಿದು ಸಾವನ್ನಪ್ಪಿದೆ ಅಂತ ತಂದೆ ಕಣ್ಣೀರಿಟ್ಟಿದ್ದಾರೆ. ಸ್ಥಳದಲ್ಲಿ ಗೋಳಾಡಿದ್ದಾರೆ. ಪೊಲೀಸರ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಮಗುವಿನ ಬಲಿ ಪಡೆದ ಟ್ರಾಫಿಕ್ ಪೊಲೀಸರ ವಿರುದ್ಧ ವ್ಯಾಪಕವಾದ ಆಕ್ರೋಶ ವ್ಯಕ್ತವಾಗ್ತಿದೆ. ಮಗುವನ್ನ ಮಡಿಲಿನಲ್ಲೇ ಇಟ್ಟುಕೊಂಡು ರಸ್ತೆಯಲ್ಲಿ ಪೋಷಕರು ಗೋಳಾಡಿದ್ದಾರೆ. ಘಟನೆಯನ್ನ ಕಣ್ಣಾರೆ ಕಂಡ ಸಾರ್ವಜನಿಕರು ದಿಗ್ಭ್ರಮೆಗೊಂಡಿದ್ದಾರೆ. ಮಂಡ್ಯ ಸಂಚಾರಿ ಪೊಲೀಸರಿಗೆ ಹೆತ್ತ ಕರಳು ಹಿಡಿ ಶಾಪ ಹಾಕಿದೆ. ಸಂಚಾರಿ ಪೊಲೀಸರ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಾಸಕ ರವಿಕುಮಾರ್ ಗಣಿಗ ಕೂಡ ಘಟನೆಯನ್ನ ಖಂಡಿಸಿದ್ದು, ಪೊಲೀಸರದ್ದು ಅಮಾನವೀಯ ವರ್ತನೆ, ಕ್ಷಮಿಸಲು ಸಾಧ್ಯವೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಮೂವರು ಪೊಲೀಸರನ್ನು ಕೂಡ ಅಮಾನತು ಮಾಡಲಾಗಿದೆ. ಒಟ್ಟಿನಲ್ಲಿ ಪೊಲೀಸರ ಒಂದೇ ಒಂದು ಎಡವಟ್ಟಿನಿಂದ ಇವತ್ತು ಬಾಳಿ ಬದುಕಬೇಕಾಗಿದ್ದ ಚಿಕ್ಕ ಕಂದಮ್ಮ ಬಲಿಯಾಗಿದೆ. ಪೊಲೀಸರಿಗೆ ಇದು ಡ್ಯೂಟಿನೇ ಆಗಿರಬಹುದು, ಆದರೆ ಮೃಗಿಯ ರೀತಿ ವರ್ತನೆ ಸರಿಯಲ್ಲ. ಪೊಲೀಸರ ವಿರುದ್ಧ ಗೃಹ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಕಾದು ನೋಡಬೇಕಿದೆ.